ಸೆಕೆಂಡ್ ಯಾರು 70-80% ಕ್ಲೇಮ್ ಮಾಡತ್ತಾರಲ್ಲ, ಸೊ ಅವ್ರು ಕ್ಲೇಮ್ ಮಾಡತ್ತಾರಂದ್ರೆ ಯಾವ ರೂಲಿಗೆ ಅವ್ರು ಜಾಬ್ ಮಾಡತ್ತಾರ ಅದು ಭಾಳ ಇಂಪಾರ್ಟೆಂಟ್ ಐತಿ. ಈಗ ಭಾಳ ಕಾಲೇಜ್ದಾಗ ಕಂಪ್ನೀಸ್ ಬಂದ್ರೂ ಸೇಲ್ಸ್ ರೂಲಿಗೆ ಅವ್ರು ಕರ್ಕೊಳತ್ತಾರ. ಈಗ ಇಮ್ಯಾಜಿನ್ ಮಾಡಿರಿ, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿರಿ ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿರಿ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರಿ. ಈಗ ಕಂಪ್ನೀಸ್ ಬಂದಾವ, ಹೌದು. ಈಗ ನೀವು ಸೇಲ್ಸ್ ರೋಲಿಗೆ ಹೋಗೋದ ಇತ್ತಂದ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್ ಅದು ಮಾಡೋಕೆ. ಆಮೇಲೆ ನಿಮಗೆ ಟ್ರಾನ್ಸಿಷನ್ ಮಾಡೋಕ್ಕೂ ಪ್ರಾಬ್ಲಮ್ ಆಕೈತಿ. ಒಂದ್ಸಲ ನಿಮ್ಮದು ಬೇಸ್ ಈ ಥರ ಕುಂತಂದ್ರೆ ಮಾಡ್ತಾರೆ ಭಾಳ ಮಂದಿ, ಬಟ್ ಅದು ಡಿಫಿಕಲ್ಟ್ ಪ್ರೊಸೆಸ್ ಐತಿ. ಸೊ ಇವನ್ನೆಲ್ಲ ಪಾಯಿಂಟ್ಸನ್ನು ನೆನಪಿಟ್ಕೊಂಡನ ನೀವು ನೆಕ್ಸ್ಟ್ ಟೈಮ್ ಕಾಲೇಜ್ ಹಚ್ಚಿದ ಬರೀ ಈಗ ಭಾಳ ಮಂದಿ ಹಚ್ಚತ್ತಾರು ಕಾಲೇಜ್ದವರಿಗೆ ರೊಕ್ಕ ಬೇಕು. ಅವ್ರಿಗೆ ನಿಮ್ಮ ಫ್ಯೂಚರ್ದಿಂದ ಏನು ತೊಗೊಳೋದು ಕೊಡೋದಿಲ್ಲ. ನೀವು ಫೀಸ್ ತುಂಬಿದ್ರಿ ಮುಗಿದೋತು, 2030ದಾಗ ನೀವು ಗ್ರ್ಯಾಜುಯೇಟ್ ಆಗಿ ಹೊರಗೆ ಬರ್ತೀರಿ. ಸೊ ಇಂಜಿನಿಯರಿಂಗ್ ನೀವು ಮಾಡತ್ತಿರಪ್ಪ ಅಂದ್ರೆ ಅದು ಜಸ್ಟ್ ಆಸ್ ಅ ಡಿಗ್ರಿ ಅಂತ ತಿಳ್ಕೊರಿ. ಆಮೇಲೆ ಪ್ಲೇಸ್ಮೆಂಟ್ದಿಂದ ಭಾಳ ಎಕ್ಸ್ಪೆಕ್ಟೇಷನ್ ಇಡಕ್ಕೆ ಹೋಗ್ಬೇಡ್ರಿ. ಕಾಲೇಜ್ದಿಂದ 10 ಇಲ್ಲಂದ್ರೆ ಇಲ್ಲ, ಅದು ಜಸ್ಟ್ ಆಸ್ ಅ ಟಾಪ್ ಅಪ್ ಅಂತ ತಗೋರಿ. ಏನು ಆಫ್ ಕ್ಯಾಂಪಸ್ ಮಾಡ್ತಿರಲ್ಲ, ಅದ್ರದ್ದು ಪ್ಲಾನ್ B ಪ್ಲಾನ್ C ರೆಡಿ ಇಟ್ಕೊಂಡು ಜಾಯ್ನ್ ಆಗ್ರಿ.